ಎಂತ ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟೈತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಇವತ್ತಿನ ನನ್ನ ವ್ಲಾಗ್ ಬಂದು ಫುಲ್ ಆಫ್ ಫ್ಯಾಮಿಲಿ ಎಂಜಾಯ್ಮೆಂಟ್ ಹಾಗೆ ಫನ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಚಾರು ಡ್ಯಾನ್ಸ್ ಮಾಡ್ತಿದ್ರಲ್ಲ ಮಾಡಿ. ಬುರ್ಡೆ ಬುರ್ಡೆ ಎಲ್ಲಾರ ಬುರ್ಡೆಲು ಒಂದೇ ಬಿದ್ದಳಂತೆ, ಬುದ್ಧಿ ಒಂದಿಲ್ಲ. ಕಾಫಿ ಮಾಡ್ಕೊತಿ ಇಲ್ವಾ? ಈಗ ಮಾಡ್ಕೋತೀನಿ. ಮಾಡ್ಕೊ ಬಾ ಮತ್ತೆ. ಹೆಂಗೈತೆ ನನ್ನ ಮಗಳು ತಲಾ ಹರಟೆಗಳು ಇಲ್ದಿರ ನನ್ನ ವೀಡಿಯೋಸ್ಗಳೇ ಶುರುವಾಗೋದಿಲ್ಲ. ಸೊ ಇಲ್ಲಿ ನಿಮಗೆ ನಾನು ಒಂದು ಪಟಾಪಟ್ ಅಂತ ರೆಸಿಪಿ ಒಂದು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್, ಒಂದು ಚೂರು ಆಯಿಲ್ ಯೂಸ್ ಮಾಡೋದಿಲ್ಲ. ಅದೆಲ್ಲರಿಗೂ ಆಲ್ಮೋಸ್ಟ್ ಈ ಸಾಂಬಾರು ಗೊತ್ತಿರುತ್ತೆ. ಸೊ ಇದು ಹಾಲು ಸಾಂಬಾರು ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡೋದು. ಸೊ ಇಲ್ಲಿ ರುಬ್ಕೊಳ್ಳೋದಕ್ಕೆ ಕಾಯಿ, ಕಡಲೆಪಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿರೋದು ಮತ್ತು ಬೆಳ್ಳುಳ್ಳಿ, ಮೆಣಸು. ಸೊ ಇದು ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಮಿಕ್ಸಿಗೆ ಸ್ವಲ್ಪ ಕಾಯಿ ಹಾಕ್ಕೋಬೇಕು. ಜಾಸ್ತಿ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಲು ಸಾಂಬಾರಿಗೆ. ಸೊ ಕಾಯಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಏನೇನು ಐಟಮ್ಸ್ ತೋರಿಸಿದ್ದೀನೋ ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ಅದು ರುಬ್ಕೊಂಡಾಗ ಈ ಥರ ಪೇಸ್ಟ್ ಫಾರ್ಮ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕು. ಇದಕ್ಕೆ ನಾವಿವಾಗ ಬೇಯಿಸಿರ್ತಿದ್ದಂತಹ ಏನೋ ಸೊಪ್ಪಿರುತ್ತಲ್ಲ, ಸಬ್ಬಕ್ಕಿ ಸೊಪ್ಪು ದೇಹಕ್ಕೆ ಮಾತ್ರ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಏನು ಅಂದರೆ ಬಾಣಂತಿಗೆ ಮಾತ್ರ ಈ ರೆಸಿಪಿ ಸೂಪರಾಗಿರುತ್ತೆ. ಮತ್ತು ಸ್ವಲ್ಪ ಒಂದೆರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದು ಮಾಡೋದು ತುಂಬ ಅಂದರೆ ಈಸಿ ರೆಸಿಪಿ. ಸೊ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಹಾಲು ಸಾಂಬಾರಿಗೆ ನಾನು ಎಕ್ಸ್ಟ್ರಾ ಅಂತ ಸ್ವಲ್ಪ ಹೀರೆಕಾಯಿ ಇತ್ತು, ಅದನ್ನು ಕೂಡ ಬೇಯಿಸ್ಕೊಂಡಿದ್ದೆ. ಅದೇ ನೀರಲ್ಲಿ ಸೊಪ್ಪು ಮತ್ತು ಹೀರೆಕಾಯಿ ಎರಡು ಒಟ್ಟಿಗೆ ಬೇಯಿಸ್ಕೊಂಡಿದ್ದು. ಸೊ ಅದೇ ನೀರನ್ನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೋಬೇಕು. ಹಸಿ ಹಾಲು, ಇದಕ್ಕೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಿರಲಿಲ್ಲ. ನಾನು ಇಲ್ಲಿ ನಮ್ಮ ಮನೆಗೆ 1 ಗ್ಲಾಸಷ್ಟು ಹಾಲು ಮತ್ತು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ರುಬ್ಬಿರೋ ಅಂಥದ್ದು ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಇನ್ನೂ ಒಂದು ಹಾಫ್ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಮತ್ತು 1 ಗ್ಲಾಸ್ ಅದು ಸೊಪ್ಪಿನ ನೀರು ಏನು ಬೇಯಿಸಿರ್ತೀವಿ ಅಲ್ಲ, ಸೊಪ್ಪು ಮತ್ತು ಹೀರೆಕಾಯಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಎಷ್ಟು ಈಸಿ ಅಂದರೆ ಒಂದು 5 to 10 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಮತ್ತು ತುಂಬ ಹೆಲ್ತಿ ಕಾನ್ಷಿಯಸ್. ಒಮ್ಮೊಮ್ಮೆ ಈರುಳ್ಳಿ ಬೆಳೆಸ್ತೀರಾ, ಟೊಮೊಟೊ ಇಲ್ದಿರಾ, ಹುಣಸೆ ಹಣ್ಣು ಇಲ್ದಿರ ಏನು ಅಡುಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಿರಲ್ಲ. ಸೊ ಇದನ್ನು ಬ್ಯಾಚುಲರ್ಸ್ಗಳು ಕೂಡ ತುಂಬ ಟ್ರೈ ಮಾಡ್ಬೋದು. ಇದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಂಚೋದಕ್ಕೆ ಇವನ್ನೆಲ್ಲ ಬೇಯಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವೆಲ್ಲ ಆಗ್ದಿರ ಕೂಡ ಬರೀ ರುಬ್ಬಿಗೆ ಏನು ಐಟಮ್ಸ್ ತೋರಿಸಿದ್ನೋ ಅದಷ್ಟನ್ನೇ ಹಾಕಿ ಕೂಡ ಮಾಡ್ತಾರೆ. ಸೊ ಸಾಂಬಾರು ಕುದಿ ಬಂದಾದ್ಮೇಲೆ ಇದಕ್ಕೆ ನಾವು ಇನ್ನೊಂದು ಕೂಡ ಆ್ಯಡ್ ಮಾಡ್ಬೋದು. ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ. ಇದಕ್ಕೆ ನಾವು ಹೆಸ್ರು ಕಾಳನ್ನ ನೀಟಾಗಿ ಹುರಿದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡ್ರೆ ಅದು ನಂಚೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಈ ರೆಸಿಪಿ ಕೂಡ ಒಮ್ಮೆ ಟ್ರೈ ಮಾಡಿ. ಸೊ ಹಾಲು ಸಾರಿಗೆ ಕಾಂಬಿನೇಷನ್ ಮುದ್ದೆ ಸೂಪರಾಗಿರುತ್ತೆ. ಸೊ ಇಲ್ಲಿ ನನ್ನ ಮಗಳು ನನಗೆ ಮುದ್ದೆ ತಿನ್ನಿಸ್ತಾ ಇದ್ದಾಳೆ. ಅವಳೇ ಸಾಂಬಾರ್ಗೆಲ್ಲ ಕಲಸಿ ತಿನ್ನಿಸ್ತಿದ್ದಾಳೆ. ಏನು ಮಾಡ್ತಿದ್ಯಾ ನೀನು? ಏನದು? ಅಪ್ಪಂಗೆ ತಿನ್ಸು. ಚೆನ್ನಾಗಿದೆ.
ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಲ್ವಾ. ಎಷ್ಟೋ ಜನಕ್ಕೆ ಈ ಥರ ಆಸೆ ಇರುತ್ತೆ ಅನ್ಸುತ್ತೆ ಅಲ್ವಾ, ಮಕ್ಳು ಕೈಲಿ ಕೈ ತುತ್ತಿರ್ಬೇಕು, ನಾವು ಮಕ್ಳು ಕೈ ತುತ್ತನ್ಬೇಕು ಕೊಡಬೇಕು ಅಂತ ಎಲ್ಲ. ಸೊ ಅದೇನು ಹೇಳ್ತಾರೆ, ಆಸೆಗಳ ಸಾಗರ ಎಂಬ ಬದುಕಿಗೆ ಕೊನೆಯುಂಟೆ. ಆದರೆ ಖಂಡಿತ ಈ ಜೀವನಕ್ಕಂತೂ ಖಂಡಿತ ಕೊನೆ ಇರುತ್ತೆ ಅಲ್ವಾ. ಇರೋಷ್ಟು ದಿನ ಇದ್ಬಿಡ್ಬೇಕು ನಗ್ನಗ್ತಾ. ಜೀವನ ಇಂದಿರುತ್ತೆ, ನಾಳೆ ಇರೋದಿಲ್ಲ. ಅದೇನೋ ಮತ್ತೆ ಇನ್ನೂ ಒಂದು ನೆನ್ಪು ಮಾಡ್ತೀವಿ, ನಾಳೆ ನಮ್ಮ ಜೀವನದಲ್ಲಿ ಇರುತ್ತೋ ಗೊತ್ತಿಲ್ಲ, ಆದರೆ ವಿ ಪ್ಲ್ಯಾನ್ ಫಾರ್ ಟುಮಾರೋ ಅನ್ನೋ ಥರ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ ನಾವು. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾನು ನನ್ನ ಮಗಳು ಇಬ್ಬರೇ ಊರಿಗೆ ಹೋಗ್ತಾ ಇದ್ವಿ. ನಮ್ಮ ಮಾವ ನಮ್ಮನ್ನ ಬಂದು ಬಸ್ ಹತ್ತಿಸಿದ್ರು. ಸುಮಾರು ವರ್ಷಗಳಾದಮೇಲೆ ನಾನು ಬಸ್ ಹತ್ತಿರೋದು. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಅಲ್ಲಿ ನಮ್ಮನ್ನ ಬಂದು ಪಿಕಪ್ ಮಾಡೋದಕ್ಕೆ ನನ್ನ ತಂಗಿ ಬಂದಿದ್ದರು. ಇಲ್ಲಿ ಬಂದು ನಮ್ಮ ಅಕ್ಕನಿಗೆ ಆಪ್ರೇಷನ್ ಆಗಿತ್ತು. ಇದು ಪೇಷಂಟ್ ಥರನ ಇದ್ದಾರೆ ನೋಡಿ. ಏನು ಮೇಡಮ್ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದೀರಲ್ಲ, ಏಂತಕ್ಕೆ? ನಾನು ಬರ್ತೀನಿ. ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀರಾ. ಸೊ ನನ್ನ ಮಕ್ಕಳೆಲ್ಲ ಜೊತೆಗೆ ಸೇರಿಬಿಟ್ರೆ ಅವ್ರಿಗೊಂಥರ ಖುಷಿ. ಆದರೆ ನಮಗೆ ಸ್ವಲ್ಪ ಕಷ್ಟ. ಇದು ಯಾವೆಲ್ಲ ಹಿಂಗೆ ಸೇರ್ಕೊಂಡು ನನಗೆ ಹಿಂಗೆ ತಲೆ ತಿಂತೈತೆ ಅಂತ ತಲೆ ಮೇಲೆ ಬಟ್ಟೆ ಹಾಕೊಂಬಿಟ್ಟೈತೆ. ಮಾಡ್ರೆ ಇಬ್ರು ಮಾಡ್ರೆ. ನಮ್ಮನೆ ಮಹಾ ದೊಡ್ಡ ತರಲೆಗಳು ಇವರಿಬ್ರು ಜೊತೆ ಸೇರಿಬಿಟ್ರೆ ಅಂತೂ ನಮಗೆ ತಲೆನೋವಿಗೆ ಎಕ್ಸ್ಟ್ರೀಮ್ ಲೆವೆಲ್. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಏನು ಆಪ್ರೇಷನ್ ಆಗಿತ್ತು ಅಂದರೆ ಪರ್ಮನೆಂಟ್ ಫೇಕ್ಸ್ ರಿಮೂವಲ್ ಆಪ್ರೇಷನ್ ಆಗಿತ್ತು. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಮುಂದೆ ಕಮೆಂಟ್ ಮಾಡಿ, ಅದನ್ನು ನಾನು ಹೇಳ್ತೀನಿ. ನನ್ನ ಹತ್ರ ಅಕ್ಕ ಸದ್ಲು ಮಂತಕ್ಕ ನಿನ್ನ ಫೇಸಲ್ಲೆಲ್ಲ ಗುಳ್ಳೆಗಳು ಕಮ್ಮಿ ಆಗಬೇಕು ಅಂದರೆ ಚಿಕನ್ ತಿನ್ಬೇಡ ನೀನು ಒಂದು ಸರಿ ಬಿಡು, ನೀನು ತಲೆ ಮೇಲೆ ಆಡಿ ಮಾಡಿ ತಿನ್ನಲ್ಲ 2 ತಿಂಗಳು ಚಿಕನ್. ಅವ್ಳು ಏನು ಹೇಳಿದ್ರು ಅವಳ ಮೇಲೆ ಆಡಿರ್ತೀನಿ. ಹೆಣ್ಮಕ್ಳು ಜೊತೆಗೆ ಸೇರಿಕೊಂಡ್ರೆ ಹೀಗೆ ಅಲ್ವಾ, ತಮಾಷೆಯಾಗಿ ಒಂದು ನಾವು ಸಣ್ಣ ಆಗಬೇಕು, ಇನ್ನೊಂದು ನಾವು ದಪ್ಪ ಆಗಬೇಕು ಅಂತ ಬರೀ ಮಾತಲ್ಲೇ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಮಿನಿಟೇ ನೋಡಿ ಈ ಥರ ಏನೋ ಅಂತ ತರಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಇರ್ತೀವಿ. ಆ ಮಾತೇ ಮರ್ತೋಗ್ಬಿಟ್ಟಿರುತ್ತೆ, ಅಷ್ಟು ಮಾತಾಡ್ಬಿಟ್ಟಿರ್ತೀವಿ. ನನ್ನ ಮಕ್ಕಳಂತೂ ಫುಲ್ ಎಂಜಾಯ್. ಅವರು ಜೊತೆಗೆ ಈ ಥರ ಎಲ್ಲ ಸೇರಿದಾಗ ತುಂಬ ಖುಷಿಯಿಂದ ಆಡ್ತಾ ಇರ್ತಾರೆ. ನನಗೆ ಅವ್ರ ಖುಷಿ ನೋಡೋದ್ರಲ್ಲೇ ನಮಗೂ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆ ನಮ್ಮನ್ನು ತುಂಬ ಪ್ರೈವೇಟಾಗಿ ಬಿಟ್ಬಿಡ್ತಾರಲ್ಲ ಅನ್ನೋದು ಇನ್ನೂ ದೊಡ್ಡ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಒಂದು ಕಡೆ ಆಡ್ತಿದ್ರೆ ದೊಡ್ಡವರೆಲ್ಲ ಕುತ್ಕೊಂಡು ಆರಾಮಾಗಿ ಮಾತುಕತೆ ಆಡ್ಬೋದು ಅಲ್ವಾ. ಫೈನಲಿ ನೈಟ್ ನಾವೆಲ್ಲ ಮಾತಾಡಿ ಮಲ್ಗೋಷ್ಟರಲ್ಲಿ 1-2 o'clock ಆಗಿತ್ತು ಅನಿಸುತ್ತೆ. ನಮ್ಮ ಅಕ್ಕ ಹಾಗೆ ಕಣ್ಮುಚ್ಕೊಂಡೇ ರೆಸ್ಟ್ ಮಾಡ್ತಾಯಿದ್ರು. ಮಾರ್ನಿಂಗ್ ಅಂತೂ ನಾವು ಎದ್ದೋಳಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು, ಏನೋ ನಮಗೆ ಗೊತ್ತಿಲ್ಲ. ಸೊ ನಮ್ಮ ನೇಚರ್ ಹೇಗಿರುತ್ತೆ ಅಂದರೆ, ನಾವು ಒಂದು ಕಡೆ ಫುಲ್ ಸ್ಟಿಕ್ ಆನ್ ಆಗಿ ಇನ್ನೊಂದು ಕಡೆ ಹೋದಾಗ ನಮಗೆಷ್ಟು ಮೈಂಡ್ ಫ್ರೆಶ್ ಫೀಲ್ ಕೊಡುತ್ತೆ ಅಲ್ವಾ. ನನ್ನ ಮಗಳು ಫಸ್ಟ್ ಟೈಮ್ ಅವ್ರ ಅಕ್ಕಂದ್ರೆಲ್ಲ ಜೊತೆಗೆ ಹಾಲು ಕುಡಿತಿದ್ದಾರೆ ಅಂತ ಅವಳು ಇಟ್ಕೊಂಡು ಕುಡಿತಾ ಇರೋದು. ಇಲ್ಲ ಅಂದರೆ ಮಮ್ಮಿ ಕುಡಿಸು ನನಗೆ ಅಂತ ಬರ್ತಿದ್ರು. ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡಿದು ಅದಾದಮೇಲೆ ನೆಕ್ಸ್ಟ್ ಏನಾದರೂ ಮಾಡೋಣ ಅಂದ್ಕೊಂಡ್ವಿ. ನಾನೇ ಎಗ್ ರೈಸ್ ಮಾಡಿದೆ. ಸೊ ಎಗ್ ರೈಸ್ ಮತ್ತು ಸೂಪರಾಗಿ ಆಗಿತ್ತು. ಆ ರೆಸಿಪಿ ಕೂಡ ನಾನು ನನ್ನ ಹಳೆ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ಔಟ್. ಆಮೇಲೆ ಇನ್ನು ಚಿಕನ್ ತರೋಣ ಅಂತ ಇಬ್ಬಿಬ್ರು ಹೋದ್ವಾ. ಆ ಚಿಕನ್ ಕಟ್ ಮಾಡೋಷ್ಟರಲ್ಲಿ ನಮಗೆ ಪಾನಿಪುರಿ ಕಂಡ್ಮೇಲೆ ಹೆಣ್ಮಕ್ಳು ತಿಂದಿಲ್ಲ ಅಂದರೆ ಅದಕ್ಕೆ ನ್ಯಾಯನ ಹೇಳಿ. ಬರ್ತಾರೆ ದೊಡ್ಡವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ನಾವು ಚಿಕ್ಕವ್ರ ಥರನೇ ಆರಾಮಾಗಿದ್ವಿ. ಸೊ ಹೇಗೆ ಅಂದರೆ, ನಾವು ನಮ್ಮ ಮನೇಲಿ ತುಂಬ ದೊಡ್ಡವರಾಗಿರ್ತೀವಿ, ಆದರೆ ನಮ್ಮ ಅಕ್ಕ ಮನೆ, ಅಜ್ಜಿ ಮನೆ ಅಲ್ಲೆಲ್ಲ ಹೋದಾಗ ನಾವು ತುಂಬ ಚಿಕ್ಕವ್ರ ಥರನೇ ಫೀಲ್ ಆಗುತ್ತೆ. ಆ ಥರನೇ ಇದ್ಬಿಡಬೇಕು ಅನಿಸುತ್ತೆ ಅಲ್ವಾ. ಈ ದೊಡ್ಡವರಾಗೋದು, ಈ ಜವಾಬ್ದಾರಿಗಳು, ಅದರಿಂದ ಎಷ್ಟು ಹೆಡ್ಡೇಕ್ ಅಂದರೆ ಅಷ್ಟು ಹೆಡ್ಡೇಕ್ ಅನಿಸುತ್ತೆ. ಪುಟಾಣಿಗಳು ಮಕ್ಳುಗಳ ಥರನೇ, ಮಕ್ಳ ಜೊತೆ ಮಕ್ಕಳಾಗಿದ್ಬಿಟ್ರೆ ನಮಗೆ ಎಷ್ಟು ಖುಷಿ ಇರುತ್ತೆ ಅಂದರೆ, ಸ್ಟ್ರೆಸ್ಫುಲ್ ಲೈಫಿಂದ ಈ ಥರ ಒಂದು ಬ್ರೇಕ್ ತೊಗೊಂಡು ಹೋದರೆ ತುಂಬ ಖುಷಿ ಇರುತ್ತೆ. ಕೊಡಲ್ಲ ಅವಳು.
ಇಲ್ಲೆಲ್ಲರೂ ಹೋಗಿ ಮಾವಿನಕಾಯಿನ ಕದ್ಕೊಂಡು ಬಂದಿದ್ರು. ಸೊ ಸಖತ್ತಾಗಿತ್ತು, ಅದೇನೋ ಕದ್ದು ತಿನ್ನೋ ಹಣ್ಣು ರುಚಿ ಸಖತ್ತಾಗಿರುತ್ತೆ ಅಂತ. ಮತ್ತು ನಾವೆಲ್ಲರೂ ಕೂಡ ಅದೇ ಸಾಹಸಕ್ಕೆ ಕೈ ಹಾಕೋಣ ಅಂತ ಎಲ್ಲ ಗ್ಯಾಂಗ್ ಸಮೇತ ಹೋಗ್ತಾ ಇದ್ವಿ. ನೋಡ್ಲಿ, ನೀನೇ ತಾನೇ ಗೊತ್ತಿರೋರು ಹಳೆ ಮನೆ ತಳ ಅದು ಇದು ಅಂತ ಹೇಳಿರೋದು. ಎಲ್ಲ ಹೆಂಗೆ ಮಾವಿನ ತೋಪಿಗೆ ಹೋಗಿ ಎಲ್ಲ ಕಳ್ತನ ಮಾಡ್ತಿದ್ದೀರಾ? ಎಲ್ಲ ನಮ್ಮ ಗ್ಯಾಂಗ್ ಎಲ್ಲ ಹೋಗಿ ಎಲ್ಲರ ಕೈಲೂ ಒಂದೊಂದು ಮ್ಯಾಂಗೋಸ್ ಇರಬೇಕು. ಸೊ ಪುಟಾಣಿಗಳೆಲ್ಲ ಕರ್ಕೊಂಡು ಅದೊಂಥರ ಫುಲ್ಲು ಏರಿ ಫುಲ್ ಮರ ಗಿಡಗಳಂತೂ ಸಖತ್ತಾಗಿತ್ತು. ಅಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ಗೌಡ್ರ ಮನೆ ಸ್ಪೆಷಲ್ ಗೊತ್ತಲ್ಲ, ಚಿಕನ್ ಸಾಂಬಾರ್, ಮುದ್ದೆ, ಫ್ರೈ ಎಲ್ಲ ರೆಡಿಯಾಗಿತ್ತು. ಎಲ್ಲ ಕುತ್ಕೊಂಡು ಚೆನ್ನಾಗಿ ಬಾರಿಸಿದ್ವಿ. ಆಮೇಲೆ ಈವ್ನಿಂಗು ವಾಕ್ ಹೋಗೋಣ ಅಂತ ಎಲ್ಲರೂ ಹೊರಟ್ವಿ ನಮ್ಮ ಗ್ಯಾಂಗ್ನ ಕರ್ಕೊಂಡು. ಎಲ್ಲಿಗೆ ಹೋಗ್ತಿದ್ಯಾ ಸಾರು? ಈಗ ಎಲ್ಲಿಗೆ ಹೋಗ್ತಿದ್ಯಾ? ದುಡ್ಡು ಕೊಟ್ಟು ಹೋಗೋ ಪ್ಲೇಸ್ಗಳಲ್ಲೆಲ್ಲ ಆರ್ಟಿಫಿಷಿಯಾಲಿಟಿ ಅಂತ ಅನಿಸ್ಬೋದು. ಅಂದರೆ ನಮ್ಮ ಬೆಂಗಳೂರುಗಳಲ್ಲೆಲ್ಲ ನಾವು ಓಡಾಡೋ ಜಾಗಗಳು, ಈ ಪಾರ್ಕ್ ಆಗಲಿ ಅದಕ್ಕೊಂದು ಮೇಂಟೆನೆನ್ಸು, ಅದನ್ನೆಲ್ಲ ನೋಡಿದಾಗ ವಾವ್ ಅನಿಸ್ಬೋದು. ಆದರೆ ಹಳ್ಳಿ ತೋಟ, ಹಳ್ಳಿಗಳ ಕಡೆ ನೋಟನೇ ಸಖತ್ತಾಗಿರುತ್ತೆ. ಅದೊಂಥರ ಫೀಲ್ ಡಿಫ್ರೆಂಟ್ ಕೊಡುತ್ತೆ. ಇಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಇಬ್ಬರು ಒಂದು ದೊಡ್ಡ ಸಾಹಸ ಮಾಡೋಕ್ಕೆ ಹೋಗ್ತಿದ್ದಾರೆ ನೋಡಿ, ಬೆಟ್ಟ ಹತ್ತೋದಕ್ಕೆ. ನೆಟ್ಟಿಗೆ ರೋಡಲ್ಲಿ ಬರೋದು ಬಿಟ್ಬಿಟ್ಟು ಏನೋ ದೊಡ್ಡ ಸಾಹಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಈವ್ನಿಂಗ್ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಅಂತಲೇ ನಾವು ಬಂದಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನಾವು ನಮ್ಮನ್ನು ಕಳೆದೋಗ್ಬೇಕು, ನಮ್ಮನ್ನೇ ನಾವು ಮರಿಬೇಕು ಅಂದರೆ ಒಂದು ನೇಚರಲ್ಲಿ ಮುಳುಗೋಗ್ಬಿಡ್ಬೇಕು, ಇಲ್ಲ ಅಂದರೆ ಪುಸ್ತಕಗಳಲ್ಲಿ ಮುಳುಗೋದು. ನನ್ನ ಪ್ರಕಾರ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಆ್ಯಕ್ಚುಲಿ ನಾವು ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು ಅನಿಸ್ತು. ಯಾಕೆಂದರೆ ಇನ್ನೂ ಜಾಸ್ತಿ ಸಮಯ ಕಳಿಬೋದಾಗಿತ್ತು. ಬಟ್ ಕತ್ಲೆ ಆಗೋಯ್ತು. ಬಟ್ ಇದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನಮ್ಮ ಚಾರು ಎಕ್ಸೈಟ್ಮೆಂಟ್ ನೋಡಂತೂ ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು. ಮಕ್ಕಳು ಮುಖದಲ್ಲಿ ಕಾಣೋ ಖುಷಿಗಿಂತ ನಮಗೆ ಬೇರೆ ಏನಾದರೂ ಬೇಕಾ? ಅವ್ರಿಗೋಸ್ಕರ ತಾಯಿಯಾದವ್ರಿಗೆ ಏನು ಬೇಕಾದರೂ ಮಾಡೋಕ್ಕೆ ಸದಾ ರೆಡಿಯಾಗಿರ್ತೀವಿ ಅಲ್ವಾ? ಇಲ್ಲಿ ನೇಚರ್ ಎಲ್ಲ ನೋಡಿಕೊಂಡು ಹಾಗೆ ಒಬ್ರನ್ನೊಬ್ರು ಮಾತಾಡಿಕೊಂಡು ಎಲ್ಲ ಕತೆಗಳನ್ನ ಮಾತಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ನನ್ನ ಮಗಳು ಎಲ್ಲರ ಜೊತೆ ಹಂಗೆ ಆಟ ಆಡ್ತಾಯಿದ್ರು. ಅಕ್ಕ ತಂಗಿದಿರ ಜೊತೆಗೆ ಸೇರ್ಕೊಂಡಿದ್ದಾರೆ ಅಂದರೆ ಅದೇ ಅಲ್ವಾ ಗೇಮು. ನನ್ನ ಮಗಳನ್ನಂತೂ ಎಲ್ಲರೂ ಮಾತಾಡಿಕೊಂಡು ಕಾಲು ಎಳ್ಕೊಂಡು ಸಮಯ ಕಳೀತಾ ಇದ್ದಿದ್ದೆ ಒಂಥರ ಚೆನ್ನಾಗಿತ್ತು. ಅಂತೂ ಎಷ್ಟು ಎಕ್ಸೈಟೆಡ್ ಆಗ್ತಾಳೆ ಅಂದರೆ ಎಲ್ಲರ ಜೊತೆ ಸೇರಿಕೊಂಡಾಗ ಆಚೆಗಡೆ ದೊಡ್ಡಪ್ಪ ದೊಡ್ಡಮ್ಮ ಅತ್ತೆ ಅಜ್ಜಿ ಎಲ್ಲರ ಜೊತೆ ಎಷ್ಟು ಚೆಂದ ಕಾಲ ಕಳೀತಾಳೆ ಅಲ್ಲ. ನಮ್ಮ ಪುಟಾಣಿಗಳದೆಲ್ಲ ಒಂದು ಕತೆ ಆಯಿತು ಅಂದರೆ ಇನ್ನು ನಮ್ಮ ದೊಡ್ಡ ಪುಟಾಣಿಗಳದ್ದು ನೋಡಿ ಒಂದೊಂದೆಲ್ಲ ಕತೆ. ನೈಟು ರಾತ್ರಿ ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ಮಾರ್ನಿಂಗ್ ಎದ್ದು ನಾವು ನಮ್ಮ ಮನೆ ಕಡೆ ಪಯಣ ಮಾಡಿದ್ವಿ. ಅಷ್ಟರಲ್ಲಿ ಹಾಗೆ ಇನ್ನು ನಮ್ಮ ಅತ್ತೆ ಮನೆ ಕೂಡ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಸೊ ಇದು ನಮ್ಮ ತಂಗಿ ಆರತಿ ಫಂಕ್ಷನ್ ಫೋಟೋಸ್. ಇವೆಲ್ಲ ಆಲ್ಬಮ್ಸ್ ಅಂದರೆ ಬರೀ ಫೋಟೋಸ್ ಅಲ್ಲ, ಅದರಲ್ಲಿ ಲಾಟ್ ಆಫ್ ಮೆಮೊರೀಸ್ ಇರುತ್ತೆ ಅಲ್ವಾ. ಸೊ ಇದಾಗಿತ್ತು ಒಂದು ನನ್ನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.